36th R question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ an arithmetic progression, the first term is 22. ಫಸ್ಟ್ ಟರ್ಮ್ ಅಂದ್ರೆ a ಕೊಟ್ಟಿದ್ದಾರೆ ಎಷ್ಟು 22 ಅಂತ ಕೊಟ್ಟಿದ್ದಾರೆ. ಆಮೇಲೆ the nth term is -11. nth ಟರ್ಮ್ ಅಂದ್ರೆ ನಥಿಂಗ್ ಬಟ್ an ಕೊಟ್ಟಿದ್ದಾರೆ. an ಬಂದ್ಬಿಟ್ಟು -11 ಕೊಟ್ಟಿದ್ದಾರೆ. ಆಮೇಲೆ and sum of first n terms is 66. ಸೊ sn ಕೂಡ ಕೊಟ್ಟಿದ್ದಾರೆ. sn ಎಷ್ಟು 66. ಈಗ ಏನೇನ್ ಫೈಂಡ್ ಮಾಡಬೇಕು, ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ n ಕಂಡುಹಿಡಿಬೇಕು. ಓಕೆ, ಆಮೇಲೆ ಕಾಮನ್ ಡಿಫರೆನ್ಸ್ ಕಂಡುಹಿಡಿಬೇಕು ಅಂದ್ರೆ ಡಿ ಕಂಡುಹಿಡಿಬೇಕು. ಆಮೇಲೆ ಅಂಡ್ ದ ರೇಷಿಯೋ ಆಫ್ ಥರ್ಡ್ ಟರ್ಮ್ ಟು ದ ಸೆವೆಂತ್ ಟರ್ಮ್. ಓಕೆ, ಸೊ ನಥಿಂಗ್ ಬಟ್ ಏನದು ಇಲ್ಲಿ ಬರ್ದಿರ್ತೀನಿ ಅದನ್ನ A3:A7 ಕಂಡುಹಿಡಿ. ಓಕೆ, ಈಗ ಈಗ ನೀವು ಒಂದ್ ತಿಳ್ಕೊಂಡ್ಬಿಡ್ರಿ, ಎ ಮತ್ತೆ ಎ ಎನ್ ಕೊಟ್ಟಿದ್ದಾರೆ, ಆಮೇಲೆ ಎಸ್ ಎನ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಎಸ್ ಎನ್ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. ಎಸ್ ಎನ್ ಸೆಕೆಂಡ್ ಫಾರ್ಮ್ ಏನು, ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್. ಓಕೆ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಎಸ್ ಎನ್ ವ್ಯಾಲ್ಯೂ ಏನು 66, ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎ ವ್ಯಾಲ್ಯೂ ಏನು 22, ಓಕೆ, ಪ್ಲಸ್ ಎ ಎನ್ ವ್ಯಾಲ್ಯೂ -11 ಇದೆ. ಓಕೆ, ಈಗ ಏನಾಗುತ್ತೆ ನೋಡ್ರಿ, ಈ 66 ಇಂಟು 2 ಈ ಕಡೆ ಹೋದ್ರೆ ಏನಾಗುತ್ತೆ ಡಿವೈಡ್ ಬೈ 2 ಆಗುತ್ತೆ, ಇಸ್ ಈಕ್ವಲ್ ಟು ಎನ್ ಇಂಟು 22, ಓಕೆ, ಪ್ಲಸ್ ಇಂಟು ಮೈನಸ್ -11. ಓಕೆ, ಸೊ ಏನಾಯ್ತು 66 ಇಂಟು 2 ಎನ್ ಇಂಟು 22 11 ಹೋದ್ರೆ ಎಷ್ಟು 11. ಓಕೆ, ಸೊ 11 ಬಂತು. ಈಗ 66 ಇಂಟು 2 ಇಂಟು 11 ಈ ಕಡೆ ಬಂದ್ರೆ ಡಿವೈಡ್ ಬೈ 11 ಇಸ್ ಈಕ್ವಲ್ ಟು ಎನ್. ಕ್ಯಾನ್ಸಲ್ ಮಾಡಿದ್ರೆ 11 1 ಜಾ 11 6 ಜಾ 6 2 ಜಾ 12 ಆಯ್ತು. ಸೊ ಎನ್ ವ್ಯಾಲ್ಯೂ 12 ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆನ್ಸರ್ ನಮಗೆ ಗೊತ್ತಾಗ್ಬಿಡ್ತು, ಎನ್ ವ್ಯಾಲ್ಯೂ 12. ಓಕೆ, ಸೊ ಇಲ್ಲಿ ಬರೆದ್ಬಿಟ್ಟೆ. ಓಕೆನಾ, ಸೊ ಈಗ ನಾನೇನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ನಮ್ಗೆ ಏನ್ ಬೇಕು, ಡಿ ಬೇಕು. ಸೊ ನನಗೆ ಆಲ್ರೆಡಿ ಎ ಎನ್ ಗೊತ್ತಿರೋದ್ರಿಂದ ನಾನು ಎ ಎನ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎನ್ ವ್ಯಾಲ್ಯೂ -11, ಎ ವ್ಯಾಲ್ಯೂ 22 ಪ್ಲಸ್ ಎನ್ ವ್ಯಾಲ್ಯೂ 12 -1 ಇಂಟು ಡಿ. ಓಕೆ, ಸೊ ಏನಾಗುತ್ತೆ -11, ಓಕೆ, ಪ್ಲಸ್ 22 ಹಾಕೊಡೋದ್ರೆ -22 ಆಗುತ್ತೆ. 12 ಅಲ್ಲಿ 11 ಹೋದ್ರೆ 12 ಅಲ್ಲಿ 1 ಹೋದ್ರೆ 11 ಡಿ ಆಯ್ತು. ಈಗ ನೀವೇ ನೋಡ್ರಿ, ಎರಡು ಮೈನಸ್ ಸೈನ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 22 ಪ್ಲಸ್ 11 33 ಇಸ್ ಈಕ್ವಲ್ ಟು 11 ಡಿ ಆಗುತ್ತೆ. -33 ಇಂಟು 11 ಈ ಕಡೆ ಬಂದ್ರೆ ಡಿವೈಡ್ ಬೈ 11 ಆಗುತ್ತೆ, ಇಸ್ ಈಕ್ವಲ್ ಟು ಡಿ. ಸೊ ಅವಾಗ ಏನಾಗುತ್ತೆ 11 1 ಜಾ 11 3 ಜಾ. ಸೊ ಡಿ ವ್ಯಾಲ್ಯೂ ಏನಾಯ್ತು -3 ಅಂತ ಗೊತ್ತಾಯ್ತು. ಈಗ ನಮಗೆ ಡಿ ವ್ಯಾಲ್ಯೂ ಕೂಡ ಗೊತ್ತಾಯ್ತು, ಏನು -3 ಅಂತ ಗೊತ್ತಾಯ್ತು. ಓಕೆ, ಈಗ ಏನ್ ಕೇಳ್ತಾ ಇದಾರೆ, A3:A7 ಕೇಳ್ತಾ ಇದ್ದಾರೆ. A3:A7. ಸೊ ಇದನ್ನ ಏನಂತ ಬರೀಬಹುದು, A3 ಡಿವೈಡೆಡ್ ಬೈ A7. ಓಕೆ, ಇದನ್ನ ಕಂಡಿಡಬೇಕು. ಈಗ ನೀವೇ ನೋಡ್ರಿ, ನಿಮಗೆ ಶಾರ್ಟ್ ಕಟ್ ಏನ್ ಗೊತ್ತಿರಬೇಕು, A3 ನಾನು ಏನಂತ ಬರೀಬಹುದು ಅಂದ್ರೆ A ಪ್ಲಸ್ 3 ಅಲ್ಲಿ 1 ಹೋದ್ರೆ 2D ಅಂತ ಬರೀಬಹುದು. ಅದೇ A4 ಇತ್ತಂದ್ರೆ A ಪ್ಲಸ್ 4 ಅಲ್ಲಿ 1 ಹೋದ್ರೆ 3D ಅಂತ ಬರೀಬಹುದು. A10 ಇತ್ತು ಅನ್ಕೊಳ್ರಿ, A ಪ್ಲಸ್ 10 ಅಲ್ಲಿ 1 ಹೋದ್ರೆ 9, A ಪ್ಲಸ್ 9D ಅಂತ ಬರೀಬಹುದು. ಈ ಶಾರ್ಟ್ ಕಟ್ ಗೊತ್ತಿರಬೇಕು. ಸೊ ಅವಾಗ ಏನಾಗುತ್ತೆ ನೀವೇ ನೋಡ್ರಿ, ಅವಾಗ A3 ನ ಏನಂತ ಬರೀಬಹುದು ಅಂದ್ರೆ A ಪ್ಲಸ್ 2D ಅಂತ ಬರೀಬಹುದು. A7 ಏನಂತ ಬರೀಬಹುದು, A ಪ್ಲಸ್ 7 ಅಲ್ಲಿ 1 ಹೋದ್ರೆ 6, A ಪ್ಲಸ್ 6D ಅಂತ ಬರೀಬಹುದು. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A ವ್ಯಾಲ್ಯೂ ಏನಿದೆ ನೋಡ್ರಿ, A ವ್ಯಾಲ್ಯೂ 22 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನು -3 ಡಿವೈಡೆಡ್ ಬೈ, ಸೊ ಏನು 22 ಪ್ಲಸ್ 6 ಇಂಟು -3. ಸೊ ಏನಾಗುತ್ತೆ ನೋಡ್ರಿ, 22 ಪ್ಲಸ್ ಇಂಟು ಮೈನಸ್ 2 3 is 6 ಡಿವೈಡೆಡ್ ಬೈ 22 ಪ್ಲಸ್, ಓಕೆ, ಪ್ಲಸ್ ಇಂಟು ಮೈನಸ್, ಸಾರಿ ಮೈನಸ್ ಆಗುತ್ತೆ ಇಲ್ಲಿ, 6 3 is 18. ಸೊ ಏನಾಯ್ತು 22 ಅಲ್ಲಿ 6 ಹೋದ್ರೆ 16 ಆಗುತ್ತೆ. ಓಕೆ, 16 ಆಗುತ್ತೆ. ಆಮೇಲೆ 22 ಅಲ್ಲಿ 18 ಹೋದ್ರೆ 4 ಆಗುತ್ತೆ. ಸೊ A3/A7 ಬಂದ್ಬಿಟ್ಟು ಏನಾಗುತ್ತೆ 4 1 ಜಾ 4 4 ಜಾ. ಸೊ A3/A7 ಏನ್ ಬಂತು 4/1 ಬಂತು. ಇದು ರೇಷಿಯೋ ಅಲ್ಲಿ ಬರೆದ್ರೆ, ಓಕೆ, A3:A7 ಬಂದ್ಬಿಟ್ಟು 4:1. ಸೊ ಆನ್ಸರ್ ಬಂದ್ಬಿಟ್ಟು 4:1. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದರಿಂದ ನೀವು ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ.
ಆಮೇಲೆ ನನ್ನ ಚಾನೆಲ್‌ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ಮ್ಯಾಥ್ಸ್ ಪ್ರಿಪರೇಟರಿದು ಎಲ್ಲಾ ಕ್ವೆಷನ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಸೆಟ್ ಟು 2ದು ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ಇನ್‌ಸ್ಟಾಗ್ರಾಮ್ ಚಾನೆಲ್ ಲಿಂಕು ಮತ್ತೆ ಟೆಲಿಗ್ರಾಮ್ ಚಾನೆಲ್ ಲಿಂಕು ಅದ್ರ ಲಿಂಕು ಹಾಕಿರ್ತೀನಿ. ಅದನ್ನ ಕೂಡ ನೀವು ಫಾಲೋ ಮಾಡಿ.